ನಮಸ್ಕಾರ ಸ್ಟೂಡೆಂಟ್ಸ್, ನಾನು ನಿಮ್ಮ ನಿಖಿಲ್ ಸರ್. ಇವತ್ತು ನಾವು ಬಂದಿದ್ದೀವಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ನ ಪಾರ್ಟ್ 4 ವಿಡಿಯೋದಲ್ಲಿ. ಪಾರ್ಟ್ 3 ವಿಡಿಯೋ ಒಳಗಡೆ ಕಾಂಬಿನೇಷನ್ ರಿಯಾಕ್ಷನ್ ಮಟ್ಟ ಮುಗಿಸಿದೇನ್ರಿ. ನೀವೇನಾದ್ರೂ ಮಿಸ್ ಮಾಡಿದ್ರೆ ದಯವಿಟ್ಟು ಹೋಗಿ ನೋಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ನಾಗ ಸಕ್ಸಸ್ ಅಕಾಡೆಮಿ ಅಂತ ಸರ್ಚ್ ಮಾಡ್ರಿ. ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಅನ್ನೋ ಪ್ಲೇ ಲಿಸ್ಟ್ ಐತಿ. ಅದ್ರೊಳಗಡೆ 3 ವಿಡಿಯೋಸ್ ಹಾಕೇನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಪಾರ್ಟ್ 3 ಕಾಂಬಿನೇಷನ್ ರಿಯಾಕ್ಷನ್ ಮಟ್ಟ ಮುಗಿದೈತಿ. ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೇನು ಅಂದ್ರೆ ಸೆಕೆಂಡ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅನ್ನ ಕಲಿಯಂತೀವಿ. ದಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಬೇಸಿಕಲಿ ಓಕೆ, ಡಿಕಂಪೋಸಿಷನ್ ರಿಯಾಕ್ಷನ್ ಸಿಂಗಲ್ ರಿಯಾಕ್ಟೆಂಟ್ ಗಿವಿಂಗ್ ಯು 2 or more ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ರಿಯಾಕ್ಟೆಂಟ್ ಬ್ರೇಕ್ ಆಗ್ತೈತಿ, ಬ್ರೇಕ್ ಆಗಿ 2 or more ಪ್ರಾಡಕ್ಟ್ಸ್ ಅನ್ನ ಕೊಡ್ತೈತಿ. ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತೈತಿ. ಸೊ ಅದಕ್ಕಂತ ನಾವೇನ್ ಹೇಳ್ತೇವ್ರಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ಮುರಿಯೋದು ಡಿಕಂಪೋಸಿಷನ್ ಅಂದ್ರೆ ಬ್ರೇಕ್ ಡೌನ್ ಆಗೋದು. ಓಕೆ, ಈಗ ಯಾವ್ದೋ ವಸ್ತು ಮುರಿಬೇಕಂದ್ರೆ ನಾ ಎನರ್ಜಿ ಹಾಕ್ಬೇಕಾಗ್ತೈತಿ. ಓಕೆ, ಅಂದ್ರೆ ಈ ಮಾರ್ಕರ್ ನ ಮುರಿಬೇಕಂತಂದ್ರೆ ನಾ ಎನರ್ಜಿ ಕೊಡ್ಬೇಕಿದೆ. ಅಂದ್ರೆ ಇದು ಎನರ್ಜಿ ನಾ ಕೊಟ್ಟಿದ್ದ ಎನರ್ಜಿ ಇದು ಮಾರ್ಕರ್ ಏನ್ ಮಾಡತೈತ್ರಿ, ಅಬ್ಸಾರ್ಬ್ ಮಾಡ್ಕೊಳ ಅಂತೈತಿ. ಓಕೆ, ಸೊ ಈ ಮಾರ್ಕರ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಬ್ರೇಕ್ ಆಗ್ತೈತಿ. ಓಕೆ, ನಾ ಫೋರ್ಸ್ ಆಗ್ದಾಗ. ಓಕೆ, ಸೊ ಸಿಮಿಲರ್ಲಿ ಇಲ್ಲೇನ್ ಮಾಡ ಅಂತೀವಿ ಅಂತಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗಡೆ ಸಿಂಗಲ್ ರಿಯಾಕ್ಟೆಂಟ್, ಒಂದೇ ರಿಯಾಕ್ಟೆಂಟ್ ಇರ್ತೈತಲ್ಲ, ಅಲ್ಲಿ ನಾವು ಎನರ್ಜಿ ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡಿ ಏನ್ ಮಾಡ್ತೀವಿ, 2 ಅಥವಾ ಜಾಸ್ತಿ ಪ್ರಾಡಕ್ಟ್ ಆಗಿ ಅದು ಬ್ರೇಕ್ ಡೌನ್ ಆಗ್ತೈತಿ. ಅದಕ್ಕೋಸ್ಕರ ನಾವೇನಂತೀವಿ ಅಂದ್ರೆ ಎಲ್ಲಾ ಡಿಕಂಪೋಸಿಷನ್ ರಿಯಾಕ್ಷನ್ ಎನರ್ಜಿ ಅಬ್ಸಾರ್ಬ್ ಮಾಡ್ಕೋತೈತಿ ಅಂತ ಹೇಳ್ತೀವಿ. ಆಮೇಲೆ ನಿಮ್ಗೆ ಗೊತ್ತೈತ್ರಿ, ಯಾವ್ದೋ ರಿಯಾಕ್ಷನ್ ಒಳಗಡೆ ಎನರ್ಜಿ ಅಬ್ಸಾರ್ಬ್ ಆತಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಏನಂತಂದ್ರೆ ಎಲ್ಲಾ ಡಿಕಂಪೋಸಿಷನ್ ರಿಯಾಕ್ಷನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಬಟ್ ಎಲ್ಲ ಎಂಡೋಥರ್ಮಿಕ್ ರಿಯಾಕ್ಷನ್ ಡಿಕಂಪೋಸಿಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಮ್ ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಆಗಂತಿದ್ರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನ್ರಿ. ಎಲ್ಲ ಕನ್ನಡಿಗರು ಭಾರತೀಯರು, ಓಕೆ, ಬಟ್ ಎಲ್ಲ ಭಾರತೀಯರು ಕನ್ನಡಿಗರು ಆಗಂಗಿಲ್ಲ. ಓಕೆ, ಸೊ ಇದನ್ನ ಎಕ್ಸಾಂಪಲ್ ತಿಳ್ಕೊಂಡು ನೀವು ನಾ ಹೇಳಿದ ಸ್ಟೇಟ್ಮೆಂಟ್ ಅನ್ನ ತಿಳ್ಕೊರಿ. ಓಕೆ, ಸೊ ಇಲ್ಲಿ ನಾವೇನ್ ಈಗ ನಿಮ್ ಸಿಲೆಬಸ್ನಾಗ 3 ಟೈಪ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಇದಾವ. ಓಕೆ, ಯಾವ್ಯಾವಪ್ಪ ಅಂತಂದ್ರೆ ಒಂದು ಹೀಟ್ ಸಪ್ಲೈ ಮಾಡಿ ರಿಯಾಕ್ಟೆಂಟ್ ಅನ್ನ ಬ್ರೇಕ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವೇನಂತೀವಿ, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದ್ರೊಳಗಡೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಸಿಂಗಲ್ ರಿಯಾಕ್ಟೆಂಟ್ ಅನ್ನ ಬ್ರೇಕ್ ಮಾಡ್ತೀವಿ. ಅದಕ್ಕೆ ನಾವು ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಮೂರನೇದು ಸನ್ಲೈಟ್, ಅಂದ್ರೆ ರಿಯಾಕ್ಟೆಂಟ್ ಅನ್ನ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿ ಆ ಸಿಂಗಲ್ ರಿಯಾಕ್ಟೆಂಟ್ ಅನ್ನ ಬ್ರೇಕ್ ಡೌನ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನ್ ಹೇಳ್ತೇವ್ರಿ, ಫೋಟೋಲೈಸಿಸ್ ಅಥವಾ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲ್ಲಾ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗಡೆ ಒಂದೊಂದು ಆಕ್ಟಿವಿಟಿ ಇದೆ, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬರ್ರಿ ಥರ್ಮಲ್ ಡಿಕಂಪೋಸಿಷನ್ ಅದ ಫಸ್ಟ್ ಆಕ್ಟಿವಿಟಿ ನೋಡೋಣ. ಓಕೆ, ಸೊ ಈಗ ಆಕ್ಟಿವಿಟಿ ನಂಬರ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ 1.5 ಇರ್ಬೋದು, ಚೆಕ್ ಮಾಡ್ಕೋರಿ. 1.5 ಇರ್ಬೋದು, ಚೆಕ್ ಮಾಡ್ಕೋರಿ. ಏನಾಯ್ತು ಅಂತಂದ್ರೆ ನೀವು ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕು. ಟೆಸ್ಟ್ ಟ್ಯೂಬ್ ತಗೊಂಡ ಇದ್ರೊಳಗಡೆ ನೀವು ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ಹಚ್ಚಬೇಕು. ಯಾವ್ದ್ರಿ, ಫೆರಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ಹಾಕ್ಬೇಕು. ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ಹಾಕ್ಬೇಕು. ಆಮೇಲೆ ಹಾಕಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ನೀವೇನ್ ಮಾಡ್ಬೇಕ್ರಿ, ಹೀಟ್ ಮಾಡ್ಬೇಕು. ಓಕೆ, ಈ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಕಲರ್ ಆಕ್ಚುಲಿ ಪೇಲ್ ಗ್ರೀನ್ ಇರುತ್ತೆ. ಪೇಲ್ ಗ್ರೀನ್ ಅಂದ್ರೆ ಲೈಟ್ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ಇರ್ತೈತಿ. ಓಕೆ, ಸೊ ಹೀಟ್ ಮಾಡಿದ ನಂತರ ಈ FeSO4 ಏನ್ ಪೇಲ್ ಗ್ರೀನ್ ಕಲರ್ ಐತಲ್ಲ, ಹೀಟ್ ಮಾಡಿದ ನಂತರ ಆಫ್ಟರ್ ಹೀಟಿಂಗ್ ಕ್ರಿಸ್ಟಲ್ ಕಲರ್ ಚೇಂಜ್ ಆಗುತ್ತೆ. ಏನಂತಂದ್ರೆ ಇಟ್ ಟರ್ನ್ಸ್ ಟು ವೈಟ್ ಅಂತ ಹೇಳ್ತೀವಿ ನಾವು. ಓಕೆ, ಟರ್ನ್ಸ್ ಟು ವೈಟ್. ಸೊ ಈ ವೈಟ್ ಕಲರ್ ಫಾರ್ಮ್ ಆದಾಗ ನಾವು ತಿಳ್ಕೊಬೇಕು ಏನಾಗೈತ್ರಿ ಅಂದ್ರೆ FeSO4 ವೈಟ್ ಟರ್ನ್ ಆದ್ಮೇಲೆ ಇಟ್ ಹ್ಯಾಸ್ ಟರ್ನ್ ಟು Fe2O3 ಅಂದ್ರೆ ಫೆರಿಕ್ ಆಕ್ಸೈಡ್ ಆಗೈತಿ ಅಂತ ತಿಳ್ಕೊಬೇಕು. ಫೆರಿಕ್ ಆಕ್ಸೈಡ್. ಅದರ ಜೊತೆಗೆ ಓಕೆ ಇನ್ನೊಂದು ಐತ್ರಿ, ಏನಂದ್ರೆ ಇಲ್ಲಿ ಗ್ಯಾಸಸ್ ರಿಲೀಸ್ ಆಗುತ್ತೆ. ಈ ಆಕ್ಟಿವಿಟಿ ಒಳಗಡೆ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವ್ಯಾವ್ದಪ್ಪ ಅಂತಂದ್ರೆ SO2 ಅಂಡ್ SO3. SO2 ಗ್ಯಾಸ್ ರಿಲೀಸ್ ಆಗುತ್ತೆ. ಇದು ಹೆಂಗ್ ಗೊತ್ತಾಕೈತೆ ಅಂತಂದ್ರೆ ಇಲ್ಲಿ ನಿಮಗ್ ಸ್ಮೆಲ್ ಸಿಗ್ತೈತ್ರಿ. ಎದರದ್ ಸ್ಮೆಲ್ ಬರ್ತೈತ್ರಿ, ರಾಟನ್ ಎಗ್.
ರಾಟನ್ ಎಗ್ ಇದ್ದ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಬಂದ್ಮೇಲೆ ನೀವು ಐಡೆಂಟಿಫೈ ಮಾಡ್ಕೋಬೇಕು ಏನಂತಂದ್ರೆ SO2 ಮತ್ತೆ SO3 ಗ್ಯಾಸ್ ರಿಲೀಸ್ ಆಗತೈತಿ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಎರಡು ಚೇಂಜಸ್ ಇದಾವ. ಒಂದಂತರೂ ಕಲರ್ ರೀ, ಪೇಲ್ ಗ್ರೀನ್ ಲಿಂತ್ರ ವೈಟ್ ಕಲರ್ ಆಯ್ತಾ. ಸೊ ಅದು ವೈಟ್ ಆದ್ಮೇಲೆ ನೀವು ತಿಳ್ಕೊಬೇಕು ಏನಂತಂದ್ರೆ ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗೈತಿ ಅಂತ ಅರ್ಥ. ಆಮೇಲೆ ಈ ರಾಟನ್ ಎಗ್ ಸ್ಮೆಲ್ ಬಂದ್ಮೇಲೆ ನೀವೇನ್ ತಿಳ್ಕೊಬೇಕಂದ್ರೆ SO2 ಮತ್ತೆ SO3 ಗ್ಯಾಸ್ ರಿಲೀಸ್ ಆಗೈತಿ ಅಂತ ನೀವು ತಿಳ್ಕೊಬೇಕಾಗ್ತೈತಿ. ಇದರ ಇಕ್ವೇಶನ್ ಬರೀದಿದ್ರೆ ಹೆಂಗ್ ಬರೀತೀರಿ? FeSO4 ಸಿಂಗಲ್ ರಿಯಾಕ್ಟೆಂಟ್. ಓಕೆ, ಇದನ್ನ ನಾವು ಹೀಟ್ ಮಾಡಾಕತ್ತೀವ್ರಿ. ಇದನ್ನ ಕಂಪಲ್ಸರಿ ಬರೀಲೇಬೇಕು, ಹೀಟ್ ಅಂತ ಬರಿಬೇಕ್ರಿ ಕಂಪಲ್ಸರಿ. ಓಕೆ, ಹೀಟ್ ಮಾಡಿದ್ಮೇಲೆ ನಿಮ್ಗೆ 3 ಪ್ರಾಡಕ್ಟ್ ಸಿಗಂತಾವ. 1 2 3 3 ಪ್ರಾಡಕ್ಟ್ ಸಿಗಂತಾವ. ಯಾವ್ಯಾವ್ರಿ ಅವ? Fe2O3 ಪ್ಲಸ್ SO2 ಪ್ಲಸ್ SO3. ಇವೆರಡು ಗ್ಯಾಸ್ ಆಗಿರೋದ್ರಿಂದ ಆರೋ ಮಾರ್ಕ್ ಹಾಕಿ ಬರದ್ ಬಿಡ್ರಿ. ಓಕೆ, ಸೊ ಈ ಇಕ್ವೇಶನ್ ಒಳಗಡೆ ನೋಡ್ತೀರಿ ನೀವು, ಒಂದೇ ರಿಯಾಕ್ಟೆಂಟ್ ಅದ, ಹೀಟ್ ಮಾಡಿದ್ಮೇಲೆ 3 ಪ್ರಾಡಕ್ಟ್ ಕೊಡಾಕತೈತಿ. ಸೊ ದಿಸ್ ಇಸ್ ಅವರ್ ಡಿಕಂಪೋಸಿಷನ್ ರಿಯಾಕ್ಷನ್. ಬಟ್ ಡಿಕಂಪೋಸಿಷನ್ ನಾಗ ಯಾವ ಟೈಪ್ ಡಿಕಂಪೋಸಿಷನ್ ರೀ? ಹೀಟ್ ಸಪ್ಲೈ ಮಾಡಿವಿ. ಹೀಟ್ ಸಪ್ಲೈ ಮಾಡೋದಕ್ಕೆ ನಾವೇನಂತೇವಿ? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಒಂದು ಆಕ್ಟಿವಿಟಿ ಥರ್ಮಲ್ ಡಿಕಂಪೋಸಿಷನ್ ಮೇಲೆ ಇರುವಂತದ್ದು. ಇನ್ನೊಂದು ಐತಿ, ಯಾವ್ದಂತಂದ್ರೆ ಲೆಡ್ ನೈಟ್ರೇಟ್ ಪೌಡರ್ ಅಂತ ಹೇಳಿ. ಲೆಡ್ ನೈಟ್ರೇಟ್ ಕ್ರಿಸ್ಟಲ್ ಸೇಮ್ ಇದೇ ಆಕ್ಟಿವಿಟಿ ಹೆಂಗೈತಲ್ಲ ಸೇಮ್ ಹಂಗ ಕಂಡಕ್ಟ್ ಮಾಡ್ಬೇಕ್ರಿ. ಏನಂದ್ರೆ ಟೆಸ್ಟ್ ಟ್ಯೂಬ್ ಒಳಗಡೆ ಲೆಡ್ ನೈಟ್ರೇಟ್ ಪೌಡರ್ ನ ಹಾಕ್ಬೇಕು. ವೈಟ್ ಕಲರ್ ಕ್ರಿಸ್ಟಲ್ಸ್ ಇರ್ತೈತಿ ಲೆಡ್ ನೈಟ್ರೇಟ್, ಅದನ್ನ ಹೀಟ್ ಮಾಡ್ಬೇಕು. ಹೀಟ್ ಮಾಡಿದ ಕೂಡ ಏನಾಕೈತಿ? ಬ್ರೌನ್ ಕಲರ್ ಗ್ಯಾಸ್ ರಿಲೀಸ್ ಆಗ್ತೈತಿ. ಬ್ರೌನ್ ಕಲರ್ ಗ್ಯಾಸ್ ಅದನ್ನ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಆ ಬ್ರೌನ್ ಕಲರ್ ಗ್ಯಾಸ್ ರಿಲೀಸ್ ಆದ್ಮೇಲೆ ನೀವು ಅನ್ಕೋಬೇಕೇನಂದ್ರೆ ರಿಯಾಕ್ಷನ್ ಆಗತೈತಿ ಅಂತ ಅರ್ಥ. ಸೊ ಅದು ಸೇಮ್ ಹಿಂಗೆ ಇದ್ರಿ. ಆ ಆಕ್ಟಿವಿಟಿನ ನೀವು ಗೋ ಥ್ರೂ ಮಾಡ್ರಿ. ಆಕ್ಟಿವಿಟಿ 1.6. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ದು ಥರ್ಮಲ್ ಡಿಕಂಪೋಸಿಷನ್ ಮೇಲೆ ಇರುವಂತ ಆಕ್ಟಿವಿಟಿ. ಸೊ ನಾವು ನೆಕ್ಸ್ಟ್ ಟೈಪ್ ಡಿಕಂಪೋಸಿಷನ್ ರಿಯಾಕ್ಷನ್ ಬರೋಣ್ರಿ. ಏನಂತಂದ್ರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಎಲೆಕ್ಟ್ರೋಲೈಸಿಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ನಾವು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅನ್ನ ಬ್ರೇಕ್ ಡೌನ್ ಮಾಡಾಕತ್ತೀವಿ. ಅಂದ್ರೆ ಇಲ್ಲಿ ಎನರ್ಜಿ ಯಾವ ಫಾರ್ಮ್ ನಾಗ ಐತ್ರಿ? ಎಲೆಕ್ಟ್ರಿಸಿಟಿ ಫಾರ್ಮ್ ನಾಗ ಐತಿ. ಓಕೆ, ಸೊ ಎಲೆಕ್ಟ್ರೋಲೈಸಿಸ್ಗೆ ಕಂಪಲ್ಸರಿ ಒಂದು ಬೀಕರ್ ತಗೋರಿ. ಆಮೇಲೆ 2 ಎಲೆಕ್ಟ್ರೋಡ್ಸ್ ಬೇಕು. ಸೊ ಇಲ್ಲಿ ನಾವು ಯಾವ ಎಲೆಕ್ಟ್ರೋಡ್ ಯೂಸ್ ಮಾಡೋ ಅಂತೇವ್ರಿ? ಗ್ರಾಫೈಟ್ ಎಲೆಕ್ಟ್ರೋಡ್. ಗ್ರಾಫೈಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್. ಓಕೆ, ಸೊ ಈ ಎಲೆಕ್ಟ್ರೋಡ್ ಒಂದ್ ಎಲೆಕ್ಟ್ರೋಡ್ ಅನ್ನ ನಾ ಏನ್ ಮಾಡ್ತೇನ್ರಿ? ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೇನೆ, ಪಾಸಿಟಿವ್ ಟರ್ಮಿನಲ್. ಇನ್ನೊಂದು ಎಲೆಕ್ಟ್ರೋಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೇನೆ. ಓಕೆ, ಈ ದೊಡ್ಡ ಲೈನ್ ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ, ಸಣ್ಣ ಲೈನ್ ನೆಗೆಟಿವ್ ಎಂಡ್ ಆಫ್ ದ ಬ್ಯಾಟ್ರಿ. ಈ ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿರುವಂತ ಎಲೆಕ್ಟ್ರೋಡಿಗೆ ನಾವು ಆನೋಡ್ ಅಂತ ಹೇಳ್ತೀವಿ. ಆಮೇಲೆ ನೆಗೆಟಿವ್ ಎಂಡ್ ಕನೆಕ್ಟ್ ಮಾಡಿರುವಂತ ಎಲೆಕ್ಟ್ರೋಡ್ಗೆ ನಾವೇನ್ ಹೇಳ್ತೀವಿ? ಕ್ಯಾಥೋಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋ ಅಂತೀವಿ ಅಂತಂದ್ರೆ ವಾಟರ್ ಅನ್ನ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಆಗಿ ಯೂಸ್ ಮಾಡೋ ಅಂತೀವಿ. ವಾಟರ್ ಅನ್ನ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಆಗಿ ಯೂಸ್ ಮಾಡೋ ಅಂತೀವಿ. ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ವಿದೌಟ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಏನ್ ಮಾಡ್ಬೋದು ಅಂತಂದ್ರೆ ಈ ವಾಟರ್ ಜೊತೆ ನಾವು ಇನ್ನೊಂದ್ ಏನ್ ಮಾಡ್ತೇವೆ ಅಂದ್ರೆ ರೀ, ಇದ್ರ ಜೊತೆ ನಾವು ಫಸ್ಟ್ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ತೀನಿ? ಡೈಲ್ಯೂಟ್ H2SO4 ಆಡ್ ಮಾಡ್ತೀನಿ. ಡೈಲ್ಯೂಟ್ H2SO4 ಯಾಕೆ ಆಡ್ ಮಾಡ್ತೀನಿ ಅಂತಂದ್ರೆ ಚೂರ್ ಕಂಡಕ್ಟಿವಿಟಿ ಜಾಸ್ತಿ ಜಲ್ದಿ ಆಗ್ಲಿ ಅಂತ ನಾ ಮಾಡಿರ್ತೇನೆ. ಓಕೆ, ಸೊ ಇವಾಗ ರಿಯಾಕ್ಷನ್ ಹೆಂಗ್ ಆಕೈತೆ ಅಂತ ನೋಡ್ರಿ ನೀವು. ಓಕೆ, ಸೊ ನಾ ಇದು ನೋಡ್ರಿ, ಇದು ಸ್ವಿಚ್. ಓಕೆ, ಇದು ಸ್ವಿಚ್, ಇದು ಆನ್ ಕಂಡೀಷನ್ ನಾಗ ಐತಿ. ಇವಾಗ ಎಲೆಕ್ಟ್ರೋಲೈಸಿಸ್ ನಾಗ ಬ್ಯಾಟ್ರಿನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಬ್ಯಾಟ್ರಿ ಯಾವಾಗ್ಲೂ ಡೈರೆಕ್ಟ್ ಕರೆಂಟ್ ಕೊಡ್ತೈತಿ. ಅದಕ್ಕೋಸ್ಕರ ಒಂದ್ ಎಂಡ್ ಯಾವಾಗ್ಲೂ ಪಾಸಿಟಿವ್ ಇರ್ತೈತಿ, ಒಂದ್ ಎಂಡ್ ಯಾವಾಗ್ಲೂ ನೆಗೆಟಿವ್ ಇರ್ತೈತಿ. ಯಾಕೆ ಹೇಳ ಅಂತೇನಂದ್ರೆ ಈ ಎರಡು ಎಂಡ್ ಅನ್ನ ನಾವು ಹೋಗಿ ಪ್ಲಗ್ ಮಾಡಕ್ ಬರಂಗಿಲ್ಲ. ಲೈಕ್ ನಾವು ಮನಿಯೊಳಗ್ ಸರ್ಕ್ಯೂಟ್ ಬೋರ್ಡ್ ಇರ್ತೈತಲ್ಲ, ಅದ್ರ ಪ್ಲಗ್ ಇನ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಮನಿಗ್ ಸಪ್ಲೈ ಆಗುವಂತಾದ್ರಿ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನು? ಎವ್ರಿ ಹಾಫ್ ಆಸಿಲೇಷನ್ ಏನಾಗ್ತಿರ್ತದ, ಹಾಫ್ ವೇವ್ ನಾಗ ತನ್ನ ಪೊಲಾರಿಟಿಯನ್ನ ಚೇಂಜ್ ಮಾಡ್ಕೋತೈತಿ. ಸೊ ಅದಕ್ಕೋಸ್ಕರ ಅಲ್ಲಿ ಫಿಕ್ಸ್ ಎಂಡ್ ಇರಂಗಿಲ್ಲ, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಫಿಕ್ಸ್ ಇರಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಯಾವಾಗ್ಲೂ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ಗೆ ಬ್ಯಾಟ್ರಿಯನ್ನ. ಸೊ ನಾವು ಈ ಸ್ವಿಚ್ ಆನ್ ಮಾಡಿದ್ಮೇಲೆ, ಇದು ಆನ್ ಕಂಡೀಷನ್ ಆಗದ, ಈಗ ಇದು ಆನ್ ಮಾಡಿದ್ಮೇಲೆ ಏನಾಕೈತಿ ಅಂತಂದ್ರೆ ಫಸ್ಟ್ ಬಬಲ್ ಕ್ಯಾಥೋಡ್ ಕಡೆ ಫಾರ್ಮ್ ಆಕೈತ್ರಿ. ಫಸ್ಟ್ ಬಬಲ್ ಕ್ಯಾಥೋಡ್ ಕಡೆ ಫಾರ್ಮ್ ಆಕೈತಿ, ಆಮೇಲೆ ಆನೋಡ್ ಕಡೆ ಫಾರ್ಮ್ ಆಕೈತಿ.
ಇನ್ನೊಂದೇನ್ ಅಬ್ಸರ್ವ್ ಮಾಡ್ತೀರ ಅಂತಂದ್ರೆ ಕ್ಯಾಥೋಡ್ ಕಡೆ ಜಾಸ್ತಿ ಬಬಲ್ಸ್ ಫಾರ್ಮ್ ಆಗತೈತಿ, ಬಟ್ ಆನೋಡ್ ಕಡೆ ಕಡಿಮೆ ಬಬಲ್ಸ್ ಫಾರ್ಮ್ ಆಗತೈತಿ. ಓಕೆ, ಯಾಕೆ ಹಿಂಗ ಆಕೈತಿ ತಿಳ್ಕೊಳ್ಳೋಣ ಅಂತ. ನಿಮಗೆ ಗೊತ್ತೈತ್ರಿ ವಾಟರ್ ಏನಾಗೈತಿ, ವಾಟರ್ ಇಸ್ ಮೇಡ್ ಅಪ್ ಆಫ್ H2O, ಅಂದ್ರೆ 2 hydrogen atoms and 1 oxygen atom. ಓಕೆ, ಯಾರ ಪಾಪ್ಯುಲೇಷನ್ ಜಾಸ್ತಿ ಇದಾರೆ, ಹೈಡ್ರೋಜನ್ ಜಾಸ್ತಿ ಐತ್ರಿ. ಓಕೆ, ಸೊ ಏನಾಗತ್ತ ಅಂತಂದ್ರೆ ಇದು ಬಾಂಡ್ ಆಗಿರ್ತೈತಿ. ಹಿಂಗ ಆಕ್ಚುಲಿ ವಾಟರ್ ಮಾಲಿಕ್ಯೂಲ್ ಹಿಂಗ ಬಾಂಡ್ ಆಗಿರ್ತಾವ. ಆಕ್ಸಿಜನ್ 2 ಹೈಡ್ರೋಜನ್ ಜೊತೆ ಬಾಂಡ್ ಆಗೈತಿ. ನಾವ್ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ಮೇಲೆ ಈ ಬಾಂಡ್ ಬ್ರೇಕ್ ಆಗ್ತೈತಿ. ಬ್ರೇಕ್ ಆಗಿ ಈ ಹೈಡ್ರೋಜನ್ H+ ಆಗತ್ತೆ, ಈ ಹೈಡ್ರೋಜನ್ H+ ಆಗತ್ತೆ, ಈ ಆಕ್ಸಿಜನ್ O-2 ಆಗುತ್ತೆ. ಓಕೆ, ಅಂದ್ರೆ H+ ಅಂದ್ರೆ ಏನ್ರಿ, ಇದು ಒಂದು ಎಲೆಕ್ಟ್ರಾನ್ ನ ಕೊಟ್ಟೈತಿ, ಇದು H+, ಇದು ಒಂದು ಎಲೆಕ್ಟ್ರಾನ್, ಟೋಟಲಿ 2 ಎಲೆಕ್ಟ್ರಾನ್ ಕೊಟ್ಟಾವ್. ಈ 2 ಎಲೆಕ್ಟ್ರಾನ್ ಎಲ್ಲಿ ಹೊಂಟೈತ್ರಿ, ಆಕ್ಸಿಜನ್ ತಗೊಳ ಆತೈತಿ. ಸೊ ಯಾವ್ದು ಪಾಸಿಟಿವ್ ಅಯಾನ್ ಇರ್ತೈತಲ್ಲ ಇದಕ್ಕೆ ನಾವೇನಂತೇವ್ರಿ, ಕ್ಯಾಟ್ ಅಯಾನ್ ಅಂತ ಹೇಳ್ತೀವಿ. ಯಾವ್ದು ನೆಗೆಟಿವ್ ಅಯಾನ್ ಇರ್ತೈತಲ್ಲ ಇದಕ್ಕೆ ನಾವೇನ್ ಹೇಳ್ತೀವಿ, ಆನ್ ಅಯಾನ್ ಅಂತ ಹೇಳ್ತೀವಿ. ಓಕೆ, ಕ್ಯಾಟ್ ಅಯಾನ್, ಆನ್ ಅಯಾನ್. ಸೊ ಇಲ್ಲಿ ಬೇಸಿಕಲಿ 2 ಟೈಪ್ ಅಯಾನ್ಸ್ ಫಾರ್ಮ್ ಆಗಂತವ್ರಿ, H+ O-2. ಸೊ ಈ ಹೈಡ್ರೋಜನ್ ಇಲ್ಲಿ ಹೋಗ್ತೈತ್ರಿ, ಅಂದ್ರೆ ಕ್ಯಾಟ್ ಅಯಾನ್ ವಿಲ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾಟ್ ಅಯಾನ್ ಪಾಸಿಟಿವ್, ಕ್ಯಾಥೋಡ್ ನೆಗೆಟಿವ್ ಎಂಡಿ ಕನೆಕ್ಟ್ ಮಾಡಿವಿ. ಸೊ ಕ್ಯಾಥೋಡ್ ಏನ್ ಮಾಡ್ತೈತಿ, ಕ್ಯಾಟ್ ಅಯಾನ್ಗೆ ಅಟ್ರಾಕ್ಟ್ ಮಾಡ್ತೈತಿ. ಬಿಕಾಸ್ ಕ್ಯಾಥೋಡ್ ನೆಗೆಟಿವ್ ಐತಿ, ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೈತಿ. ಸೊ ಆಕ್ಸಿಜನ್ O2- ಇದು ಎಲ್ಲಿಗೆ ಮೂವ್ ಆಕೈತ್ರಿ, ಆನೋಡ್ ಕಡೆ ಮೂವ್ ಆಕೈತಿ. ಬಟ್ ಇಲ್ಲಿ ಯಾಕೆ ಜಾಸ್ತಿ ಗ್ಯಾಸ್ ಫಾರ್ಮ್ ಆಗಂತೈತಿ ಅಂತಂದ್ರೆ ಇಲ್ಲಿ H+ ಕಾನ್ಸಂಟ್ರೇಷನ್ ಜಾಸ್ತಿ ಅದ. ಸೊ ಜಾಸ್ತಿ H+ ಇಲ್ಲಿ ಹೋಗ್ತಾವ್ರಿ. H+ ಜಾಸ್ತಿ ಹೋಗಿ ಇಲ್ಲಿ ಯಾವ ಗ್ಯಾಸ್ ಆಗಿ ರಿಲೀಸ್ ಆಗತ್ತದ, ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗ್ತೈತಿ. ಓಕೆ, ಅಂದ್ರೆ ನೇಚರ್ ಒಳಗಡೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಡಯಾಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿ. ಅಂದ್ರೆ H2 ಮತ್ತೆ O2 ಎರಡು ಡಯಾಟಮಿಕ್ ಮಾಲಿಕ್ಯೂಲ್. ಸ್ಟೇಬಲ್ ಇರಬೇಕಂದ್ರೆ ಇವು ಡಯಾಟಮಿಕ್ ಇರ್ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಆತಂತಂದ್ರೆ 2 H+ ಅಯಾನ್ಸ್ ಫಾರ್ಮ್ ಆಗ್ತಾವ. ಈ 2 H+ ಅಯಾನ್ಸ್ ಇಲ್ಲಿ ಹೋಗ್ತಾವ್ರಿ ಜಲ್ದಿ. ಬಟ್ O2- ಇನ್ನೊಂದು O2- ವೇಟ್ ಮಾಡ್ತಿರ್ತೈತೆ. ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಆಗ್ಬೇಕಲ್ಲ, ಬ್ರೇಕ್ ಆಗಿ ಆ O2- ಬರ್ಬೇಕು, ಅವೆರಡು ಇಲ್ಲಿ ಹೋಗ್ಬೇಕ್ರಿ. ಇಲ್ಲಿಗೆ ಹೋದ್ಮೇಲೆ ಏನಾಗ್ತೈತಿ, ಆ ತನ್ನ ಕಡೆ ಇರುವಂತ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ಆನೋಡಿಗೆ ಕೊಡ್ತದ. ಓಕೆ, ಕೊಟ್ಟ ಮೇಲೆ that will be released in the form of O2 gas. ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಏನಂತೇವೆ ಅಂತಂದ್ರೆ ಆಕ್ಸಿಜನ್ ಫಾರ್ಮ್ ಲೇಟ್ ಆಗ್ತದೆ, ಆಕ್ಸಿಜನ್ ಗ್ಯಾಸ್ ಫಾರ್ಮೇಶನ್ ಲೇಟ್ ಆಗುತ್ತೆ, ಬಟ್ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಜಲ್ದಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಏನ್ ಮಾಡ್ತೀರಿ, ಜಾಸ್ತಿ ಬಬಲ್ಸ್ ಅನ್ನ ಇಲ್ಲಿ ನೋಡ್ತೀರಿ, ಇಲ್ಲಿ ಕಡಿಮೆ ಬಬಲ್ಸ್ ಅನ್ನ ನೋಡ್ತೀರಿ. ಓಕೆ, ಇವಾಗ ನಿಮಗೆ ಕೇಳಬಹುದು ಯಾವ ಗ್ಯಾಸ್ ಎಲ್ಲಿ ಕಲೆಕ್ಟ್ ಆಕೈತಿ ಅಂತ ಹೇಳಿ. ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ಕಲೆಕ್ಟೆಡ್ ಆಟ್ ಕ್ಯಾಥೋಡ್ ಅಂತ ಹೇಳಬೇಕು, ಆಕ್ಸಿಜನ್ ಗ್ಯಾಸ್ ಇಸ್ ಕಲೆಕ್ಟೆಡ್ ಆಟ್ ಆನೋಡ್ ಅಂತ ಹೇಳಬೇಕು. ಅದ್ರ ಜೊತೆಗೆ ಆಕ್ಸಿಜನ್ ಗ್ಯಾಸ್ ಕಲೆಕ್ಟ್ ಆಗ್ತೈತಲ್ಲ ಅದಕ್ಕಿಂತ ಡಬಲ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗ್ತೈತಿ. ಯಾಕಂತಂದ್ರೆ ವಾಟರ್ ಒಳಗಡೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯಾವ ರೇಷಿಯೋ ಒಳಗೆ ಇರ್ತಾವ್ರಿ, 2:1. ಓಕೆ, ಸೊ 2:1 ರೇಷಿಯೋ ಒಳಗೆ ಇರೋದ್ಲಿಂತ್ರ ನಾವೇನ್ ಮಾಡ್ತೀವಿ, ವಾಟರ್ ಒಳಗಡೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ರೇಷಿಯೋ ಇರೋ ಸಲುವಾಗಿ ನಾವೇನ್ ಹೇಳ್ತೇವೆ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಫಾರ್ಮ್ಡ್ ಟ್ವೈಸ್ ಕಂಪೇರ್ ಟು ಆಕ್ಸಿಜನ್ ಗ್ಯಾಸ್. ಅಂದ್ರೆ ಏನ್ರಿ, ಹೈಡ್ರೋಜನ್ ಗ್ಯಾಸ್ 2 ಪಟ್ಟು ಜಾಸ್ತಿ ಕಲೆಕ್ಟ್ ಆಕೈತಿ ಕಂಪೇರ್ ಟು ಆಕ್ಸಿಜನ್. ಇದ್ರ ಇಕ್ವೇಶನ್ ಬರಿಬೇಕಂತಂದ್ರೆ ವಾಟರ್ ಸಿಂಗಲ್ ರಿಯಾಕ್ಟೆಂಟ್, ಈ ಸಿಂಗಲ್ ರಿಯಾಕ್ಟೆಂಟ್ ನಾವೇನ್ ಮಾಡೇವ್ರಿ, ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡೇವಿ. ಸಪ್ಲೈ ಮಾಡಿ ಏನಾಗತೈತ್ರಿ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಫಾರ್ಮ್ ಆಗತೈತಿ. ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಫಾರ್ಮ್ ಆಗತೈತಿ. ಅಫ್ಕೋರ್ಸ್ ಈ ಇಕ್ವೇಶನ್ಸ್ ಬ್ಯಾಲೆನ್ಸ್ ಇಲ್ಲ, ಬ್ಯಾಲೆನ್ಸಿಂಗ್ ಕಲಿಬೇಕಂತಂದ್ರೆ ಅದ್ರ ವಿಡಿಯೋನು ಹಾಕೇನೆ, ಅದನ್ನ ಹೋಗಿ ಡೆಫಿನೆಟ್ಲಿ ನೋಡ್ರಿ, ನಿಮ್ಗೆಲ್ಲ ಅರ್ಥ ಆಗ್ತೈತಿ. ಓಕೆ, ಸೊ ಇದಾಗಿತ್ತು ನಮ್ದು ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಥರ್ಡ್ ಟೈಪ್ ಡಿಕಂಪೋಸಿಷನ್ ರಿಯಾಕ್ಷನ್ ಯಾವುದು, ಫೋಟೋಲೈಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಬೇಸಿಕಲಿ ಈ ಫೋಟೋ ಅನ್ನೋ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ವೆನೆವರ್ ಅ ಸನ್ಲೈಟ್ ಕಮ್ಸ್ ಇಂಟು ಪಿಕ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನ ಬೆಳಕು ಯಾವಾಗ ರಿಯಾಕ್ಷನ್ ಗೆ ಕಾರಣ ಆಗತ್ತಲ್ಲ ಅವಾಗ ಈ ವರ್ಡ್ ಅನ್ನ ಯೂಸ್ ಮಾಡ್ತೀವಿ, ಫೋಟೋ. ಲೈಕ್ ಫೋಟೋ ಸಿಂಥಸಿಸ್ ಕೇಳಿರ್ಬೋದು ನೀವು. ಇಲ್ಲಿ ನಾವೇನ್ ಮಾಡ ಅಂತೀವಿ, ಡಿಕಂಪೋಸಿಷನ್. ಹೆಂಗ್ ಡಿಕಂಪೋಸ್ ಮಾಡಾಕತ್ತೀವಿ, ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಓಕೆ, ಸೊ ತಿಳ್ಕೊಬೇಕು ನೀವು ಇಲ್ಲಿ ಹೆಂಗಂತಂದ್ರೆ ಇದೊಂದು ಆಕ್ಟಿವಿಟಿ ಅದ, ಆಕ್ಟಿವಿಟಿ ನಂಬರ್ 1.8 ಅನ್ನೋ ಐತ್ರಿ, ಚೆಕ್ ಮಾಡ್ಕೋರಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಒಂದು ವಾಚ್ ಗ್ಲಾಸ್ ತಗೋಬೇಕು.
ಒಂದು ವಾಚ್ ಗ್ಲಾಸ್ ತಗೋಬೇಕಾ, ಈ ವಾಚ್ ಗ್ಲಾಸ್ ಒಳಗಡೆ ನೀವೇನ್ ಮಾಡ್ಬೇಕಂತಂದ್ರೆ ಈ ವಾಚ್ ಗ್ಲಾಸ್ ಒಳಗಡೆ ಸಿಲ್ವರ್ ಕ್ಲೋರೈಡ್ ಅಂದ್ರೆ AgCl ಈ ಪೌಡರ್ನ ಇಲ್ಲಿ ಯೂಸ್ ಮಾಡ್ಬೇಕು. AgCl ಬೇಸಿಕಲಿ ವೈಟ್ ಪೌಡರ್ ಇರುತ್ತೆ, ವೈಟ್ ಪೌಡರ್ ಅಮಾರ್ಫಸ್ ಫಾರ್ಮ್ ನಾಗ ಇರ್ತೈತ್ರಿ, ವೈಟ್ ಪೌಡರ್ ಇರ್ತೈತಿ. ಓಕೆ, ಈ ವೈಟ್ ಪೌಡರ್ ಅನ್ನ ನೀವು ನಮ್ಮ ಬ್ಯೂಟಿಫುಲ್ ಸನ್ನಿಗೆ ಎಕ್ಸ್ಪೋಸ್ ಮಾಡ್ಬೇಕು, ಸೊ ಸನ್ಲೈಟ್ ಎಕ್ಸ್ಪೋಸ್ ಮಾಡಿದ್ರೆ ಇಲ್ಲಿ ನೀವೇನ್ ನೋಡ್ತೀರಾ ಅಂತಂದ್ರೆ ಈ ವೈಟ್ ಕಲರ್ ಪೌಡರ್ ಏನೈತಲ್ಲ, ವೈಟ್ ಕಲರ್ ಪೌಡರ್ ಸಿಲ್ವರ್ ಕ್ಲೋರೈಡ್ ಇದು ಏನಾಗಿ ಟರ್ನ್ ಆಕೇತ್ರಿ, ದಿಸ್ ವಿಲ್ ಟರ್ನ್ ಟು ಗ್ರೇ. ಅಂದ್ರೆ ವೈಟ್ ಪೌಡರ್ ಇದ್ದಿದ್ದ ಗ್ರೇ ಆಗಿ ಟರ್ನ್ ಆಗ್ತೈತಿ. ಸೊ ಗ್ರೇ ಆಗಿ ಟರ್ನ್ ಆತಂದ್ರೆ ನೀವು ಅನ್ಕೋಬೇಕು ಏನಂದ್ರೆ ಸಿಲ್ವರ್ ಫಾರ್ಮ್ ಆಗಂತೈತಿ ಅಂತ ಅರ್ಥ. ಇವಾಗ ನೀವ ಚೆಕ್ ಮಾಡ್ರಿ, AgCl ಸನ್ಲೈಟ್ ಎಕ್ಸ್ಪೋಸ್ ಮಾಡಿದ್ಮೇಲೆ ಬರೀ Ag ಆಯ್ತು, ಯಾರು ಹೊರಗೆ ಹೋದ್ರ ಹಂಗಂದ್ರೆ ಕ್ಲೋರಿನ್. ಸೊ ಕ್ಲೋರಿನ್ ಏನಾಗುತ್ತೆ, ಇಟ್ ಈಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದ್ರದ್ದು ಇಕ್ವೇಶನ್ ಬರಿಬೇಕಂದ್ರೆ ಬಹಳ ಸಿಂಪಲ್, AgCl ಕಂಪಲ್ಸರಿ ಸನ್ಲೈಟ್ ಅಂತ ಬರಿಬೇಕ್ರಿ. ನಿಮ್ಗೆ ಏನ್ ಕೊಡ್ತೈತಿ ಇದು, Ag ಪ್ಲಸ್ Cl2. ಅಗೇನ್ ನಾ ಬ್ಯಾಲೆನ್ಸಿಂಗ್ ಇಕ್ವೇಶನ್ ಬರ ಅಂತಿಲ್ಲ, ರೀಸನ್ ಏನಂದ್ರೆ ಬ್ಯಾಲೆನ್ಸಿಂಗ್ ಇಕ್ವೇಶನ್ ವಿಡಿಯೋಸ್ ನಾ ಮಾಡೇನ್ರಿ, ದಯವಿಟ್ಟು ಅಲ್ಲಿ ಹೋಗಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ನೀವು ಇದನ್ನ ಬಂದು ನೀವು ಸಾಲ್ವ್ ಮಾಡ್ಬೋದು, ಅಂದ್ರೆ ನೀವು ಎಷ್ಟು ಕಲ್ತೀರ ಅಂತ ತಿಳ್ಕೊತೀರಿ. ಓಕೆ, ಸೊ ಇದಾಗಿತ್ತು ನಮ್ದು ಥರ್ಡ್ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್, ಫೋಟೋಲೈಸಿಸ್ ರಿಯಾಕ್ಷನ್ ಅಥವಾ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. 3 ಟೈಪ್ ಹೇಳೇನ್ರಿ, ಎಲ್ಲಾನು ಅದರ ಆಕ್ಟಿವಿಟಿ ಜೊತೆಗೆ ಹೇಳೇನಿ. ಸೊ ಹೋಪ್ ಸೊ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ ಏನಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಪಾರ್ಟ್ 5 ಅಲ್ಲಿ ವೇಟ್ ಮಾಡ್ತೀರಿ, ಲಾಸ್ಟ್ ಪಾರ್ಟ್ 5 ಅದ ಡಿಸ್ಪ್ಲೇಸ್ಮೆಂಟ್, ಆಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್, ಆಕ್ಸಿಡೇಷನ್, ರಿಡಕ್ಷನ್ ಎಲ್ಲ ತಿಳ್ಕೊಂಡ್ಬಿಡೋಣ ಅಂತ. ಸೊ ನೆಕ್ಸ್ಟ್ ಪಾರ್ಟ್ 5 ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ಚಾಪ್ಟರ್. ಸಿಗೋಣ ಅಂತ ಪಾರ್ಟ್ 5 ವಿಡಿಯೋ ಒಳಗಡೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಥ್ಯಾಂಕ್ ಯು.